ಹಾಯ್ ಹಲೋ ಎವ್ರಿವಾನ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಚೈತ್ರ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ವ್ಲಾಗ್ ಮಾಡಿ ತುಂಬ ದಿನ ಆಯಿತು. ಸೊ ಇವತ್ತು ಭಾನುವಾರ ಆಗಿರೋದು ಟೈಮು ಒಂದು 8 o'clock ಅನಿಸುತ್ತೆ. ಮೋಡ ಕವಿದ ವಾತಾವರಣ, ಬಿಸಿಲೇ ಇಲ್ಲ ಇವತ್ತು. ಸೊ ನಾನು ನಮ್ಮ ಮನೆ ಪಕ್ಕ ಸ್ವಲ್ಪ ಜಾಗ ಇದೆ. ಜಾಗದಲ್ಲಿ ಯಾವ್ಯಾವ ಗಿಡಗಳನ್ನ ಹಾಕಿದ್ದೀನಿ, ಯಾವ್ಯಾವ ಗಿಡ ಯೂಸ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇದು ಸೇವಂತಿಗೆ ಗಿಡ. ಅಂದರೆ ಅದು ಮಾಮೂಲಿ ಸೇವಂತಿಗೆ ಅಲ್ಲ, ಇದು ಬೇರೆ ಥರ ಬರುತ್ತೆ. ಸೊ ಇದು ಹೆವಿ ಹೂ ಬಿಡುತ್ತೆ, ಅಂದರೆ ಸ್ವಲ್ಪ ಲೇಟ್ ಹೂ ಬಿಡೋದು, ಬಟ್ ತುಂಬ ಹೂ ಬಿಡುತ್ತೆ. ನೋಡಿ ಮೊಗ್ಗು ಎಷ್ಟು ಮೊಗ್ಗಾಗಿದೆ ಅಂದರೆ ಇನ್ನೊಂದು 15 ಡೇಸ್ ಏನಾದರೂ ಬಿಟ್ಟರೆ ಗಿಡ ತುಂಬ ಹೂವುಗಳಾಗ್ಬಿಡುತ್ತೆ, ಅಷ್ಟು ಹೂ ಬಿಡುತ್ತೆ. ಯೆಲ್ಲೋ ಕಲರ್ ಇದು. ಬಟ್ ಬಿಟ್ಟ ಆದಮೇಲೂ ಇದು ಗಿಡ ಹಾಳಾಗಲ್ಲ. ಯಾಕಂತಂದರೆ ಇದು ಹೂ ಬಿಟ್ಟ ಮೇಲೆ ಗಿಡ ಎಲ್ಲ ಒಣಗೋಗಿ ಮತ್ತೆ ಚಿಗುರು ಹೊಡೆಯುತ್ತೆ ಸಣ್ಣ ಸಣ್ಣದಾಗಿ. ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟು ನೋಡಿ ಕರಿಬೇವು. ಇದು ಅಮ್ಮವ್ರ ಮನೆಯಿಂದ ಒಂದು ಗಿಡ ಇತ್ತು. ಸೊ ಅದರಲ್ಲಿ ಬಿಟ್ಟಿದ್ದು ಸಣ್ಣದು ಗಿಡ ತೊಗೊಂಬಂದು ಹಾಕಿದ್ದೆ. ನೋಡಿ ಎಷ್ಟು ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣ್ತಿದೆ. ಅದು ಸಣ್ಣ ಗಿಡ ಹಾಕಿದಾಗ, ಬಟ್ ಇವಾಗ ಚೆನ್ನಾಗಿ ಬೆಳ್ಕೊಂಡಿದೆ. ಕರಿಬೇವಿಂದ ತುಂಬ ಯೂಸ್ಫುಲ್ ಇದೆ. ಅಂದರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಒಂದು 8ರಿಂದ 10 ಎಲೆ ತಿಂದರೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಮತ್ತು ಅಡುಗೆ ಕೂಡ ಯೂಸ್ ಆಗುತ್ತೆ. ಏನು ಬೇಕಂದರೆ ಓಡೋಗಿ ಕಿತ್ಕೊಂಡ್ಬಂದ್ಬಿಡ್ಬೋದು, ಅಷ್ಟು ಯೂಸ್ ಆಗುತ್ತೆ. ಆಮೇಲೆ ಏನಪ್ಪ ಅಂದರೆ ಇದು 2 ಗಿಡ ಒಂದೇ ಸಲ ಹಾಕಿದ್ದು, ಅದು ಇದು ಒಂದೇ ಸಲ ಹಾಕಿದ್ದು. ಬಟ್ ಇದು ಸ್ವಲ್ಪ ಉದ್ದ ಬೆಳ್ಕೊಂಬಿಟ್ಟಿದೆ. ಅದು ಇನ್ನೂ ಸ್ವಲ್ಪ ನೆಲದಲ್ಲೇ ಇದೆ, ಬಟ್ ಅದು ಚೆನ್ನಾಗಿದೆ, ಚೆನ್ನಾಗಿ ಬೆಳ್ಕೊಂಡಿದೆ. ಇದು ಉದ್ದ ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಬಟ್ ಒಂದು ಕರಿಬೇವಿನ ಗಿಡ ಹಾಕ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನೋಡಿ ಇದು ಬದನೆ ಗಿಡ. ನಾನು ಮುಂಚೆ ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಇದನ್ನು. ಆವಾಗ ಸ್ವಲ್ಪ ಗಿಡ ಥರನೇ ಇತ್ತು. ಇದನ್ನು ಗಿಡ ಅಂತ ಹೇಳ್ಬೇಕು, ಮರ ಅಂತ ಹೇಳ್ಬೇಕು ಗೊತ್ತಿಲ್ಲ. ಯಾಕಂತಂದರೆ ಇದು ಗಿಡ ಥರನೇ ಇಲ್ಲ, ಫುಲ್ಲು ಮರ ಥರ ಬೆಳ್ಕೊಂಬಿಟ್ಟಿದೆ. ಎಷ್ಟು ಕಾಯಿ ಬಿಡುತ್ತೆ ಅಂದರೆ ತುಂಬ ಹೆವಿ ಕಾಯಿ ಬಿಡುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳು ಮಲಗಿದ್ರು. ಸೊ ಮಲಗಿದ್ದಾನೆ ಅಂತ ನಾನು ಅಂದ್ಕೊಂಡ್ರೆ, ನೋಡಿ ಏನೋ ಪೇಪರಲ್ಲಿ ಮಾಡಿದ್ದಾನೆ. ಅವನಿಗೆ ಕ್ರಾಫ್ಟ್ ಅಂದರೆ ತುಂಬ ಇಷ್ಟ. ಪೇಪರಲ್ಲಿ ಏನೋ ಟ್ರೋಫಿ ಮಾಡಿದ್ದ, ಬಟ್ 5 ನಿಮಿಷದಲ್ಲೆಲ್ಲ ಮಾಡಿಬಿಡ್ತಾನೆ ನೋಡಿಕೊಂಡ್ರೆ. ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅವನಿಗೆ. ಸೊ ನೋಡಿ ಬದನೆ ಗಿಡ ಇದು ತುಂಬ ಹೆವಿ ಕಾಯಿ ಬಿಡುತ್ತೆ. ಅಂದರೆ ಚೆನ್ನಾಗಿ ಬೆಳೆದ್ರೆ ಕಾಯಿ ಬಿಡುತ್ತೆ, ಇಲ್ಲಾಂದರೆ ಒಣಗೋಗ್ಬಿಡುತ್ತೆ. ನೋಡಿ ಮರ ಥರ ಆಗಿಬಿಟ್ಟಿದೆ, ತುಂಬ ಕಾಯಿ ಬಿಡುತ್ತೆ. ಅದ್ರಲ್ಲಿ ನಾನು ಕಿತ್ಕೊಳ್ಳೋದು ಒಂದು ವಾರದಲ್ಲಿ 4-5 ಕಿತ್ಕೊತೀನಿ. ಇನ್ನು ಮಿಕ್ದವರೆಲ್ಲ ನಮ್ಮ ಮನೆ ಪಕ್ಕದವ್ರು ಕಿತ್ಕೊತಾರೆ. ತುಂಬ ಕಾಯಿ ಬಿಟ್ಟಿದೆ. ಇದು ಚಿಂತಾಮಣಿ ಚೆಂಡು ಹೂ ಅಂತ. ಇದು ಇವಾಗ ಒಂದು 10 ಮಿನಿಟ್ಸ್ ಮುಂಚೆ ಹಾಕಿರೋದು. ಇವತ್ತು ಹಾಕಿರೋದ್ರಿಂದ ಅದು ಇನ್ನೂ ಬೆಳೆದಿಲ್ಲ. ಇದು ನೋಡಿ ಕಬ್ಬು. ಇದು ತಿನ್ನೋಕ್ಕೆ ಅಂತ ತೊಗೊಬಂದಿದ್ದು, ಬಟ್ ಅದರಲ್ಲಿ ಕಟ್ ಮಾಡಿ ಹಾಕಿದ್ದೆ. ಸೊ ಒಂದು ಹಾಳಾಗೋಯ್ತು. ಇನ್ನೊಂದು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಹೊಡೆದಿದೆ ನೋಡಿ, ಇವಾಗ ಹೊಡಿತಾ ಇದೆ. ಇಲ್ಲಿ ಮೇಲ್ಗಡೆ ಅಂತ ಹೊಡೆದಿದೆ, ಅಲ್ಲಿ ಕೆಳಗೆ ಅಂತ ಹೊಡೆದಿದೆ. ಚೆನ್ನಾಗಿ ಹೊಡೆದಿದೆ 2 ಕಡೆನೂ. ಇದಂತೂ ಕಬ್ಬು ಸ್ವಲ್ಪ ಮೇಲೆ ಬರೋವರೆಗೂ, ಆಮೇಲೆ ತುಂಬ ಚೆನ್ನಾಗಿ ಬಿಡುತ್ತೆ. ಅಂದರೆ ತುಂಬ ಜಾಗ ಎಲ್ಲ ಅದಕ್ಕೆ ಬೇಕು, ಅಷ್ಟು ಚೆನ್ನಾಗಿ ಬಿಡುತ್ತೆ. ನೋಡಿ ಇದಂತೂ ಹಾಳಾಯಿತು, ಒಂದು ಪೀಸ್ ಹಾಳಾಯಿತು. ಬಟ್ ಒಂದು ಪೀಸ್ ಬೆಳ್ಕೊಂತು. ಅದು ಒಂದು ಪೀಸ್ ಬೆಳ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನೋಡಿ ಇದು ಪಪ್ಪಾಯ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಂದರೆ ನಮಗಂತೂ ತುಂಬ ಇಷ್ಟ ಪಪ್ಪಾಯ ಹಣ್ಣು ಅಂದರೆ. ಇದು ನೋಡಿ ಸ್ಟಾರ್ಟಿಂಗು ಸಣ್ಣದಾಗೆ ಬಿಟ್ಬಿಡ್ತು, ಒಂದು 3-4 ಕಾಯಿ. ನೋಡಿ ಈ ಸೈಜ್ ಬಿಡ್ತು, ಅದು ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ನೆಕ್ಸ್ಟು ನೋಡಿ ತುಂಬ ದಪ್ಪದಾಗಿ ಈಗ ಬಿಡ್ತಾ ಇದೆ. ತುಂಬ ಅಂದರೆ ಯೂಸ್ಫುಲ್ ಅಂತಲೇ ಹೇಳ್ಬೋದು ಪಪ್ಪಾಯ. ಇದು ನುಗ್ಗೆ ಮರ. ಇದು ಹಾಕಿ ಒಂದು 6 ಮಂತ್ ಆಯಿತು ಅಂತಲೇ ಹೇಳ್ಬೋದು. ಬಟ್ಟು ಹೆಂಗೆ ಬೆಳ್ಕೊಂಡು ಹೋಗಿದೆ ಅಂದರೆ ನುಗ್ಗೆ ಮರ ತುಂಬ ಉದ್ದ ಬೆಳೆದ್ಬಿಟ್ಟಿದೆ. ಇದರಲ್ಲಿ ಕಾಯಿ ಕೂಡ ಬಿಟ್ಟಿದೆ, ಒಂದು 10ರಿಂದ 15 ಬಿಟ್ಟಿದೆ ನೋಡಿ, ಅಲ್ಲಲ್ಲೇ ಕಾಣ್ತಾ ಇದೆ. ಬಟ್ ಇನ್ನೂ ತೆಗ್ದಿಲ್ಲ, ತೆಗಿಬೇಕು ಅದು ಕಾಯಿ. ಇನ್ನೊಂಚೂರು ಬಲಿಬೇಕಂತ ಬಿಟ್ಟಿದ್ದೀನಿ. ಅದ್ರ ಪಕ್ಕದಲ್ಲೇ ಮಲ್ಲಿಗೆ ಗಿಡ. ಇದು ಮಲ್ಲಿಗೆ ಗಿಡ ಮುಂಚೆ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಇದು ಕೂಡ ತುಂಬ ದೊಡ್ಡದಾಗಿ ಬೆಳೆದಿತ್ತು, ಬಟ್ ಇವಾಗ ಎಲ್ಲ ಅದು ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಸೊ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟಿದೆ ನೋಡಿ. ಇವಾಗ ಸಣ್ಣದಾಗಿ ಚಿಗುರು ಹೊಡೆದಿರೋದು ಇದು. ಅಂದರೆ ಫುಲ್ ಎಲ್ಲ ತೆಗೆದುಬಿಟ್ಟಿದೆ ಗಿಡ, ಸ್ವಲ್ಪನೇ ಇತ್ತು ಅಷ್ಟೇ ಬಿಡೋದಲ್ಲಿ ಮಾತ್ರ. ಇವಾಗ ನೋಡಿ ಅದೆಲ್ಲ ಚಿಗುರು ಹೊಡೆದಿರೋದು. ಚಿಗುರು ಹೊಡೆದು ಇವಾಗ ಮಗ್ಗು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ, ಹೂ ಬಿಡ್ತಾ ಇದೆ. ಇವಾಗ ಸ್ವಲ್ಪ ಬಿಡ್ತಾ ಇದೆ, ಬಟ್ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಬಿಡುತ್ತೆ. ಇದು ರೋಸು. ಇದು ಏನಪ್ಪ ಅಂದರೆ ರೋಸ್ಗೆ ತುಂಬ ಚೆನ್ನಾಗಿ ಗೊಬ್ಬರ, ಮಣ್ಣು ಎಲ್ಲ ಹಾಕಬೇಕು, ಇಲ್ಲಾಂದರೆ ಗಿಡ ಅಷ್ಟು ಚೆನ್ನಾಗಿ ಹೂ ಬರೋದಿಲ್ಲ. ಬಟ್ ಇದು ಚೆನ್ನಾಗಿ ಬಂದಿದೆ ನೋಡಿ ಹೂವು. ಅಂದರೆ ಮುಂಚೆ ಸುಮಾರು ಹೂ ಬಿಟ್ಟಿತ್ತು,
ಬಟ್ ತಲೆಗೆ ಮುಡ್ಕೊಳಕ್ಕಾಗಲ್ಲ, ಯಾಕಂದರೆ ದಪ್ಪ ದಪ್ಪ ಬಿಟ್ಬಿಡುತ್ತೆ ಹೂ ಇದು. ಸೊ ಫೋಟೋಗಾಗುತ್ತೆ, ಪೂಜೆಗಾಗುತ್ತೆ. ನೋಡಿ ಇದು ಆರೆಂಜು ತುಂಬ ಚೆನ್ನಾಗಿ ಮುಂಚೆ ಸುಮಾರು ಬಿಟ್ಟಿತ್ತು, ತೆಗ್ದಿದ್ದೀನಿ. ಇವತ್ತು ಪ್ರೆಸೆಂಟ್ ಒಂದು ಹಳ್ಳಿದೆ, ಇನ್ನೊಂದು 2-3 ಮಗ್ಗಿದೆ. ಈ ಕಡೆ ಇರೋದು ರೆಡ್ ರೋಸು, ಇದು ಸುಮಾರು ಮಗ್ಗಾಗಿದೆ. ಇದು ಕೂಡ ಸುಮಾರು ಹೂ ಬಿಟ್ಟಿತ್ತಾಗಲೇ. ನೋಡಿ ಇದೆಲ್ಲ ಇನ್ನೂ ಮೊಗ್ಗಾಗಿದೆ, ಒಂದು 2-3 ಹೂವು ಹಳ್ಳಿದೆ. ಅಂದರೆ ನಾವು ಹೆಂಗೆ ಗಿಡಗಳನ್ನ ಪೋಷಣೆ ಮಾಡ್ತೀವಿ, ಸೊ ಅದು ಕೂಡ ಹಂಗೆ ಚೆನ್ನಾಗಿ ಬೆಳೆಯುತ್ತೆ ಗಿಡ. ನೋಡಿ ತುಂಬ ಚೆನ್ನಾಗಿದೆ ರೋಸು. ಮುಡ್ಕೋಬೇಕನ್ಸುತ್ತೆ, ಬಟ್ ತಲೆಗೆ ಮುಡ್ಕೊಂಡಾಗ ಇವಿ ಅನಿಸುತ್ತೆ. ಸೊ ಅದಕ್ಕೆ ಕಿತ್ಬಿಟ್ಟು ನಾನು ಫೋಟೋಗೆ ಮುಡಿಸ್ಬಿಡ್ತೀನಿ. ನೋಡಿ ಅದ್ರ ಪಕ್ಕದಲ್ಲೇ ಕನಕಾಂಬರ ಇದೆ. ಇದು ಇನ್ನೂ ತುಂಬ ಸಣ್ಣ ಗಿಡ, ಅಂದರೆ ಬೆಳೀತಾ ಬೆಳೀತಾ ಹೂವು ಜಾಸ್ತಿ ಬಿಡುತ್ತೆ. ಇವಾಗಿನ್ನೂ ಸಣ್ಣ ಸಣ್ಣ ಗಿಡ ಎರಡೂ. ಸೊ ಹೂವು ಇವಾಗ ತಾನೇ ಬಿಡ್ತಾ ಇದೆ ನೋಡಿ, ಸ್ವಲ್ಪನೇ ಬಿಟ್ಟಿರೋದು. ಬಟ್ ಬೆಳೀತಾ ಬೆಳೀತಾ ಇನ್ನೂ ತುಂಬ ಹೂವು ಬಿಡುತ್ತೆ ಕನಕಾಂಬರ ಇದು. ನೋಡಿ ಇನ್ನೂ ಒಡ್ಕೋತಾನೇ ಇದೆ. ಇದು ಅಲೋವೆರಾ. ಅಲೋವೆರಾಗೆ ಮರಿಗಳು ಬರೋದಕ್ಕೆ ಜಾಗ ಇಲ್ಲ ನೋಡಿ, ಅಷ್ಟು ಮರಿಗಳಿರೋದು. ತುಂಬ ಸಣ್ಣ ಸಣ್ಣದಾಗೆಲ್ಲ ಬೆಳ್ಕೊಂಬಿಟ್ಟಿದೆ ಮರಿಗಳು ನೋಡಿ. ಎಲ್ಲೂ ಜಾಗನೇ ಇಲ್ಲ, ಖಾಲಿ ಜಾಗ ಅಂತಲೇ ಇಲ್ಲ. ಇದು ಮನಿ ಪ್ಲ್ಯಾಂಟು ಮುಂಚೆ ಇದ್ದಿದ್ದು ಎಲೆಗಳೆಲ್ಲ ಉದುರೋಗ್ಬಿಡ್ತು. ಸೊ ಅದನ್ನು ತೆಗೆದುಬಿಟ್ಟು ಇದನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಮನೆ ಮುಂದೆ. ಈ ವಿಡಿಯೋದಲ್ಲಿ ನಿಮಗೆ ಯಾವ ಗಿಡ ಇಷ್ಟ ಆಯಿತು, ನೀವು ಯಾವ ಗಿಡ ಹಾಕಿದ್ದೀರಾ ಅಂತ ವಿಡಿಯೋದಲ್ಲಿ ನೋಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವ ಗಿಡ ತುಂಬ ಯೂಸ್ಫುಲ್ಲು, ಯಾವ ಗಿಡ ಹಾಕಿದ್ದೀರಾ, ಯಾವ ಗಿಡ ಚೆನ್ನಾಗಿದೆ ಅಂತ ಕೂಡ ತಿಳಿಸಿ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಮನಿ ಪ್ಲ್ಯಾಂಟು. ಇದು ನೆಕ್ಸ್ಟು ವಾಸ್ತು ಗಿಡ. ಇದು ಒಳಗಡೆ ಇಟ್ಟಿದ್ದೆ, ಬಟ್ ಯಾಕೋ ಆಮ್ಲಜನಕ ಸಾಲಿಲ್ಲ ಅನಿಸುತ್ತೆ. ಸೊ ಅದು ಯಾಕೋ ಬೆಳೀಲಿಲ್ಲ. ಆಮೇಲೆ ಆಚೆ ಇಟ್ಮೇಲೆ ತುಂಬ ಚೆನ್ನಾಗಿ ಬೆಳೆದಿದೆ ಇವಾಗ. ನೋಡಿ ತುಂಬ ಚೆನ್ನಾಗಿ ಕೂಡ ಬಂದಿದೆ. ಇಷ್ಟು ನಾನು ಹಾಕಿರೋ ಅಂಥ ಗಿಡಗಳು. ಇದು ಕೂಡ ಮನೆ ಮುಂದೆ ಇರೋದು.